ಜಿಟಿ ದೇವೇಗೌಡರಿಗೆ ಶಾಕ್ ಕೊಡುತ್ತಾ ಜೆಡಿಎಸ್ನ ವರಿಷ್ಠರ ತೀರ್ಮಾನ. ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸಾರಾ ಮಹೇಶ್ರನ್ನ ಕಣಕ್ಕಿಳಿಸೋದಕ್ಕೆ ಪ್ಲಾನ್ಗಳು ನಡೀತಾ ಇದೆ. ಸಾರಾ ಮಹೇಶ್ ಕಣಕ್ಕಿಳಿಸಲು ಒಪ್ಪಿಗೆ ಕೊಟ್ಟು ಬಿಟ್ರ ದೇವೇಗೌಡರು. ಜಿಟಿ ದೇವೇಗೌಡರು ಯಾರು? ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ, ಅದು ಕೂಡ ಜೆಡಿಎಸ್ ಶಾಸಕ. ಎಚ್.ಡಿ. ದೇವೇಗೌಡರ ಪರಮಾಪ್ತರು, ಎಚ್.ಡಿ. ಕುಮಾರಸ್ವಾಮಿಯ ಒಂದು ಕಾಲದ ಮಾರ್ಗದರ್ಶಕರೂ ಆಗಿದ್ದ ಜಿಟಿ ದೇವೇಗೌಡ 2028ಕ್ಕೆ ಅಸೆಂಬ್ಲಿ ಎಲೆಕ್ಷನ್ ಬರುತ್ತೆ. ಆಗಲೂ ಜಿಟಿ ದೇವೇಗೌಡ್ರೆ ಆ ಕ್ಷೇತ್ರದ ಶಾಸಕರಾಗ್ತಾರಾ ಅಂತ ಕೇಳಿದ್ರೆ ಆಗಲ್ಲ. ಯಾಕೋ ಅಂತೇಳಿ ಯಾರಾದರೂ ಪ್ರಶ್ನೆ ಮಾಡಿದ್ರೆ, ಮುಂದಿನ ಬಾರಿ ಜೆಡಿಎಸ್ ಅಲ್ಲಿ ಕಣಕ್ಕಿಳಿಸ್ತಾ ಇರೋದು ಜಿಟಿ ದೇವೇಗೌಡ್ರನ್ನಲ್ಲ, ಬದಲಾಗಿ ಸಾರಾ ಮಹೇಶ್ರನ್ನ. ಯಾಕೋ ಅಂತ ಮತ್ ನೀವೇನಾದ್ರೂ ಕೇಳೋದಾದ್ರೆ, ಜಿಟಿ ದೇವೇಗೌಡರು ಜೆಡಿಎಸ್ನಿಂದ ಹಂತ ಹಂತವಾಗಿ ಸಂಬಂಧವನ್ನ ಕಳೆದುಕೊಳ್ಳುತ್ತಿದ್ದಾರೆ ಅನ್ನೋ ಉತ್ತರಗಳು ಬರ್ತವೆ. ಅದು ಹೆಂಗೆ ಅಂತ ನೀವು ಮತ್ತೇನಾದ್ರೂ ಕೇಳೋದಾದ್ರೆ, ಜೆಡಿಎಸ್ ಪಕ್ಷದ ಕೋರ್ ಕಮಿಟಿಯ ಅಧ್ಯಕ್ಷರಾಗಿದ್ರಲ್ಲ ಜಿಟಿ ದೇವೇಗೌಡರು, ಆ ಕೋರ್ ಕಮಿಟಿಯ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಕೋರ್ ಕಮಿಟಿಯನ್ನ ಸರಿಯಾಗಿ ನಿಭಾಯಿಸಿರಲಿಲ್ಲ ಜಿಟಿ ದೇವೇಗೌಡರು. ಅದಾದ ನಂತರ ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ ಆಯ್ತಲ್ಲ, ಅಲ್ಲಿ ಕುಮಾರಸ್ವಾಮಿಯ ಮಗ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರಲ್ಲ, ಹೀನಾಯವಾಗಿ ಸೋತ್ರಲ್ಲ. ಆ ಚುನಾವಣಾ ಸಂದರ್ಭದಲ್ಲಿ ಸ್ಟಾರ್ ಕ್ಯಾಂಪೇನಿಗಂತ ಜಿಟಿ ದೇವೇಗೌಡರು ಒಂದು ಗಳಿಗೆ ಬಂದು ಹೋಗಲಿಲ್ಲ. ಅದರರ್ಥ ಜೆಡಿಎಸ್ ಪಕ್ಷದ ನಾಯಕರು ಗೆಲ್ಲುವುದು ಜಿಟಿ ದೇವೇಗೌಡರಿಗೆ ಇಷ್ಟ ಇಲ್ವೇನೋ. ಜೆಡಿಎಸ್ ಪಕ್ಷದಲ್ಲಿ ಅತ್ಯಂತ ಸಕ್ರಿಯರಾಗಿ ತನ್ನ ನಾಯಕತ್ವವನ್ನು ತೋರಿಸೋದಕ್ಕೆ ಜಿಟಿ ದೇವೇಗೌಡರಿಗೆ ಯಾಕೋ ಮನಸ್ಸಿಲ್ಲ. ಹಾಗಾಗಿ ಜೆಡಿಎಸ್ ಜಿಟಿ ದೇವೇಗೌಡರನ್ನ ದೂರ ಮಾಡ್ತು. ಜಿಟಿ ದೇವೇಗೌಡರು ಕೂಡ ಹಂತ ಹಂತವಾಗಿ ಜೆಡಿಎಸ್ನಿಂದ ದೂರ ಹೋದ್ರು. ಶಾಸಕ ಸ್ಥಾನದ ಜೊತೆಗೆ ಕೋರ್ ಕಮಿಟಿಯ ಅಧ್ಯಕ್ಷ ಸ್ಥಾನವೂ ಇತ್ತಲ್ಲ ಜಿಟಿ ದೇವೇಗೌಡರಿಗೆ, ಆ ಸ್ಥಾನವನ್ನು ಕೂಡ ಕಸೀತು ಜೆಡಿಎಸ್. ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನ ಬೇರೆಯವರಿಗೆ ಕೊಟ್ಟರು. ಅದಾದ ನಂತರ ಮೈಸೂರಿನಲ್ಲಿ ನಡೆಯುವ ಪ್ರತಿಯೊಂದು ಕಾಂಗ್ರೆಸ್ನ ಕಾರ್ಯಕ್ರಮಕ್ಕೂ ಕೂಡ ಜಿಟಿ ದೇವೇಗೌಡರು ಹೋಗ್ತಿದ್ರು. ಇನ್ವಿಟೇಷನ್ ಇದ್ರು ಇಲ್ದಲೇ ಇದ್ರು ಹೋಗಿ ಬರ್ತಾ ಇದ್ರು. ಅದು ಪಕ್ಷದ್ರೋಹದ ಕೆಲಸ ಅಲ್ವಾ ಅಂತ ಹೇಳಿ ಒಂದಷ್ಟು ಕಾರ್ಯಕರ್ತರು ಹೇಳೋದಕ್ಕೆ ಶುರು ಮಾಡಿದ್ರು. ನೀವು ನಮ್ಮ ಮನೆಯಲ್ಲಿ ಇರೋದಕ್ಕಿಂತ ಪಕ್ಕದ ಮನೆಯಲ್ಲೇ ಇರೋದು ಜಾಸ್ತಿ ಆಯ್ತಲ್ಲ ಅಂತ ಹೇಳಿ ಒಂದಷ್ಟು ಜನ ವಿಮರ್ಶೆ ಮಾಡೋದಕ್ಕೆ ಶುರು ಮಾಡಿದ್ರು. ನೀವು ನಮ್ಮ ಮನೆ ಮಗ ಅಲ್ವಾ, ಆದರೆ ನೀವು ಪಕ್ಕದ ಮನೆಯಲ್ಲಿ ನಿಮಗೇನು ಕೆಲಸ? ಕಾಂಗ್ರೆಸ್ನಲ್ಲೇ ಹೆಚ್ಚಾಗಿ ಕಾಣಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ರು. ಸಿದ್ದರಾಮಯ್ಯರು ಕೂತ್ಕೊಂಡಿರೋ ವೇದಿಕೆಯಲ್ಲೇ ಸಿದ್ದರಾಮಯ್ಯರನ್ನ ಹಾಡಿ ಹೊಗಳಿದ್ರು. ಮುಡಾ ಹಗರಣ ಬಂದಾಗ ಕುಮಾರಸ್ವಾಮಿಯ ವಿರುದ್ಧ ಮಾತನಾಡಿದ್ರು ಜಿಟಿ ದೇವೇಗೌಡರು. ಇವೆಲ್ಲವನ್ನೂ ಸಹಿಸಿಕೊಂಡು ಕೂರುವುದಕ್ಕೆ ಕುಮಾರಸ್ವಾಮಿಗಾಗಲಿ ಜೆಡಿಎಸ್ ಪಕ್ಷಕ್ಕಾಗಲಿ ಉದಾರ ಮನಸ್ಸಿಲ್ಲ. ಹಾಗಾಗಿ ಮುಂಬರುವ ಚುನಾವಣೆಯಲ್ಲಿ ಸಾರಾ ಮಹೇಶ್ರನ್ನ ಕಣಕ್ಕಿಳಿಸುವುದರ ಮುಖಾಂತರವಾಗಿ ಕಟ್ಟ ಕಡೆಯ ಮೊಳೆ ಹೊಡೆಯೋದಕ್ಕೆ ಜೆಡಿಎಸ್ ಪ್ಲಾನ್ ಮಾಡ್ಕೊಂಡಿದೆ. ಅದರ ಮುಖೇನ ಜಿಟಿ ದೇವೇಗೌಡರ ಜೆಡಿಎಸ್ಸಿನ ರಾಜಕಾರಣ ಅಲ್ಲಿಗೆ ಮುಕ್ತಾಯ ಆಗೋ ಸಾಧ್ಯತೆಗಳಿದಾವೆ. ಪ್ರಶ್ನಾರ್ಥಕ ಚಿಹ್ನೆ. ಸಾರಾ ಮಹೇಶ್ರನ್ನ ಕಣಕ್ಕಿಳಿಸೋದಕ್ಕೆ ಒಪ್ಪಿಗೆ ಕೊಟ್ಟು ಬಿಡ್ತಾರಾ ದೇವೇಗೌಡರು? ಜೆಡಿಎಸ್ಸಿನ ಪರಿಷತ್ ಸದಸ್ಯ ಮಂಜೇಗೌಡರಿಂದ ಸ್ಫೋಟಕ ಹೇಳಿಕೆ. ಪಕ್ಷದ ಚಟುವಟಿಕೆಗಳಿಂದ ಅಂತರ ಕಾಯ್ದುಕೊಂಡಿರುವ ಜಿಟಿ ದೇವೇಗೌಡ ಕೋರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದಲೂ ಗೇಟ್ ಪಾಸ್ ನೀಡಲಾಗಿತ್ತು. ಇದೀಗ ಚಾಮುಂಡೇಶ್ವರಿ ಕ್ಷೇತ್ರಕ್ಕೂ ಟಿಕೆಟ್ ನೀಡದಿರಲು ತೀರ್ಮಾನಿಸುತ್ತಾರೆ ಅಥವಾ ತೀರ್ಮಾನಿಸ್ತಾರಾ ಅನ್ನೋ ಪ್ರಶ್ನೆಗಳು ಕಾಡ್ತಾ ಇದೆ. ಒಟ್ಟಾರೆ ಮುಂಬರುವ ಚುನಾವಣೆಯಲ್ಲಿ ಜೆಡಿಎಸ್ ತೆಗೆದುಕೊಳ್ಳುವ ನಿರ್ಧಾರಗಳತ್ತ ಜೆಡಿಎಸ್ ಕಾರ್ಯಕರ್ತರ ಚಿತ್ತ ನೆಟ್ಟಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.